ನಮಸ್ತೆ. 31/5/2024 ಶುಕ್ರವಾರ, ಕರುವ ಚಂದ್ರ. ಇವತ್ತು ಅಷ್ಟಮಿ ಇದೆ. ಬೆಳಗ್ಗೆ 9:38:21 ಆ ನಂತರ ನವಮಿ. ಸಾಮಾನ್ಯವಾಗಿ ಅಷ್ಟಮಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳು ಮಾಡೋದಿಲ್ಲ, ನೂತನ ಕಾರ್ಯಗಳನ್ನ ಮಾಡೋದಿಲ್ಲ, ಅಂದರೆ ಹೊಸ ಕಾರ್ಯಗಳನ್ನು ಮಾಡೋದಿಲ್ಲ. ಆದರೆ ಇದಕ್ಕೂ ಮುಂಚೆ ಪ್ರಾರಂಭ ಆಗಿರುವಂಥದ್ದನ್ನು ಕಂಟಿನ್ಯೂ ಆಗಿ ಇವತ್ತು ನಡೆಸ್ಕೊಂಡು ಹೋಗ್ಬೋದು. ನೀವು ಉದಾಹರಣೆ, ಒಂದು ಗಾಡಿ ಸ್ಟಾರ್ಟ್ ಮಾಡಿ ಒಳ್ಳೆಯ ಟೈಮಲ್ಲಿ ಹೋಗ್ತಾ ಇರ್ತೀವಿ, ಸೆಂಟ್ರಲ್ಲಿ ರಾಹುಕಾಲ, ಯಮಕಂಠ ಕಾಲ, ಇಲ್ಲ ಅಷ್ಟಮಿ ಬಂತು ಅಂತಂದರೆ ನಿಲ್ಲಿಸ್ತೀವ? ಇಲ್ಲ. ಆ ರೀತಿ ಮಾಡ್ಬೋದು. ಇವತ್ತು 3 ಸ್ಟಾರ್ ಅಂದರೆ 3 ನಕ್ಷತ್ರವಿದೆ. ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ. ಈ ರೀತಿ ಇವತ್ತು 3 ನಕ್ಷತ್ರಗಳು. ಅಂದರೆ ಬೆಳಗ್ಗೆ 5:52ರಿಂದ 6:14 ಶತಭಿಷ, ಆಮೇಲೆ ಪೂರ್ವಭಾದ್ರ ನಕ್ಷತ್ರ ಪ್ರಾರಂಭವಾಗಿ ಬೆಳಗಿನ ಜಾವ 4:47:51 ಆ ನಂತರ ಇನ್ನೊಂದು ನಕ್ಷತ್ರ ಬರುತ್ತೆ, ಉತ್ತರಾಭಾದ್ರ. ಹಂಗಾಗಿ ನಾಳೆಯೂ ಉತ್ತರಾಭಾದ್ರವೇ ಇದೆ. ಇವತ್ತು ಹೆಂಗಿದೆ ಅಂದರೆ 5:52ರಿಂದ 1:35 ಕಾರ್ಯಸಿದ್ಧಿ ಶುಭವಿದೆ. ಆ ನಂತರ ಕಾರ್ಯಸಿದ್ಧಿ, ಆದರೆ ಧನ ವ್ಯಯ ಅಂದರೆ ಖರ್ಚು, ಅದನ್ನು ನಾವು ಖರ್ಚು ಮಾಡೋದ್ರ ಮೇಲೆ ಹೋಗುತ್ತೆ. ಬೆಳಗಿನ ಜಾವ 4:48 ಮೇಲೆ ಉತ್ತರಾಭಾದ್ರ ನಕ್ಷತ್ರ ಬರುತ್ತದೆ. ಸಿದ್ಧಿಯು ಶುಭವೂ ಕೂಡಿ ಬರುತ್ತೆ. ಹಾಗಾಗಿ ಈ ದಿನ ಕೆಟ್ಟೋದಲ್ಲ. ಆದರೆ ಅಷ್ಟಮಿನೂ ಒಂದೇ ಒಂದು ವಿಷಯ, ಆಮೇಲೆ ನವಮಿ. ಆದರೂ ಯಾವತ್ತೋ ಪ್ರಾರಂಭವಾಗಿರುವಂಥದ್ದನ್ನು ಇವತ್ತು ಮಾಡ್ಬೋದು. ಒಳ್ಳೆಯ ದಿನದಲ್ಲಿ, ಒಳ್ಳೆಯ ತಿಂಗಳಲ್ಲಿ, ಒಳ್ಳೆಯ ಗಳಿಗೆಯಲ್ಲಿ ಒಂದು ಅಂಗಡಿ ಓಪನ್ ಮಾಡ್ತೀವಿ. ಅಷ್ಟಮಿ ನವಮಿ ಬಂದ ಮೇಲೆ ನಿಲ್ಲಿಸಲ್ವಲ್ಲ, ಆವತ್ತು ಓಪನ್ ಮಾಡೋದಿಲ್ಲ ಅಂತ ಮಾಡೋದಲ್ವಲ್ಲ. ಆ ರೀತಿ ಮಾಡ್ಬೋದು. ನಮ್ಮ ಕಸ್ಟಮರೇ ಕೇಳಿದ್ರು, ಇವತ್ತು ಅಷ್ಟಮಿ, ಮಗುನ ಸ್ಕೂಲಿಗೆ ಬಿಡ್ಬೋದಾ ಅಂತ. ಖಂಡಿತ ಬಿಡ್ಬೋದು. ಯಾಕೆಂತಂದರೆ ಯಾವತ್ತೂ ಸೇರಿಸಿರೋದು, ಇವತ್ತು ಹೊಸದಲ್ಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ನಾವು ನೋಡಿದ್ದೀವಿ 3 ನಕ್ಷತ್ರಗಳು ಇವತ್ತಿದೆ ಅಂತ. ಇವತ್ತಿನ ಯೋಗ ವಿಷ್ಕುಂಭ ಯೋಗವಿದೆ. ಇದೆಲ್ಲ ಕೂಡಿ ಓಕೆ ಅಂತ ಅನ್ಬೋದು ಇವತ್ತು. ಆದರೂ ಅಷ್ಟಮಿ ನವಮಿಯಲ್ಲಿ ದೇವಿ ಪೂಜೆ, ಗಣಪತಿ ಯಾವತ್ತೂ ಪೂಜೆ ಮಾಡಲೇಬೇಕು, ಮನೆ ದೇವರನ್ನ ತಿಳ್ಕೋಬೇಕು. ಇವತ್ತು ಅಷ್ಟಮಿ ಆಗಿರೋದರಿಂದ ದೇವಿ ಪೂಜೆ ಮಾಡಿಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. 9:38 ಮೇಲೆ ನವಮಿ ಬರುತ್ತೆ. ಹಂಗಾಗಿ ನವದೇವರನ್ನ, ನವಮಿ ನವಗ್ರಹನ ಆರಾಧನೆ ಮಾಡಿ ಹೋಗುವಂಥದ್ದು ಕೂಡ ಉತ್ತಮವೇ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಾಂಶಗಳನ್ನು ನೋಡೋಣ. 5:52ರಿಂದ 6:14 ಶತಭಿಷ ನಕ್ಷತ್ರ 4ನೇ ಪಾದ. ಆ ನಂತರ 11:53 ಪೂರ್ವಭಾದ್ರ ನಕ್ಷತ್ರದ 1ನೇ ಪಾದ. ಹಾಗಾಗಿ 6:14 ಶತಭಿಷ ನಕ್ಷತ್ರ ಮುಗಿದೋಗುತ್ತದೆ. 11:53 ಮೇಲೆ ಸಂಜೆ 5:32 ಪೂರ್ವಭಾದ್ರ ನಕ್ಷತ್ರ 2ನೇ ಪಾದ, ಕುಂಭರಾಶಿ. ಸಂಜೆ 5:32ರಿಂದ ರಾತ್ರಿ 11:10 ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ. ಆಮೇಲೆ ಬೆಳಗಿನ ಜಾವ 4:48 ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ. ಆ ನಂತರ ಅಂದರೆ ಬೆಳಗಿನ ಜಾವ 4:48 ಮೇಲೆ ನಾಳೆಯವರೆಗೂ ಉತ್ತರಾಭಾದ್ರ ನಕ್ಷತ್ರ 1ನೇ ಪಾದವಿದೆ. ನಾಳೆ 2, 3, 4 ಅಂತ ನಾಳೆ ಟೈಮ್ ಮೇಲೆ ಹೋಗುತ್ತದೆ. ಹಂಗಾಗಿ ಇವತ್ತಿನ ದಿನ ಪ್ರಕಾರ 31 ಈ ರೀತಿ ಇದೆ ಅಂತ ನೋಡಿದ್ವಿ. ನಾಳೆ 1ನೇ ತಾರೀಕು ಶನಿವಾರ ಆಗಿದೆ, ದಶಮಿ ಇದೆ, ಉತ್ತರಾಭಾದ್ರ ನಕ್ಷತ್ರವಿದೆ. ಈ ರೀತಿ ಉತ್ತರಾಭಾದ್ರ ನಕ್ಷತ್ರ ಶನಿವಾರ ಬಂದು ಕೂಡಿದೆ. ಮತ್ತು ನಾವು ಹೇಳಿದಂತೆ ನವಮಿ ಮುಗಿದೋಗಿ ದಶಮಿ ಬರುತ್ತದೆ. ಇದೆಲ್ಲ ನೋಡಿಕೊಂಡು ಅವರವರ ಕಾರ್ಯಗಳನ್ನು ಮಾಡೋಕ್ಕೆ ಉತ್ತಮವಾಗಿರುತ್ತದೆ. ಶನಿವಾರ ಹಂಗೆ ತಂದಾಗಲೇ ಆವತ್ತು ಶನಿ
ಜಾತಕದಲ್ಲಿ ಅಥವಾ ಗ್ರಹ ಕುಂಡಲಿಯಲ್ಲಿ ಹೆಂಗಿದೆ ಅಂತ ನೋಡ್ಕೋಬೇಕಷ್ಟೆ. ಇದಕ್ಕೆ ನಾವು ಪದೇ ಪದೇ ಅಂತೀವಿ, ಎಲ್ಲ ದಿನದಲ್ಲೂ ಆ ನಕ್ಷತ್ರ ಆ ದಿನದ ಯೋಗವನ್ನು ನೋಡ್ಕೊಳ್ಳಿ. ಅದಕ್ಕೆ ಉತ್ತರ ಭಾದ್ರ ಅಂತ ನಾವು ಅಂದಿರೋದು. ನಾಳೆ ಅಂತ ವಿಶೇಷವಾಗಿ ತಗೊಂಡ್ರೆ ಸ್ವಲ್ಪ ಅಶುಭವೇ ಇದೆ. ಅದು ನಾಳೆ ನೋಡಿಕೊಂಡಾಗ ಅದು ಇನ್ನೂ ಕ್ಲಿಯರ್ ಆಗಿರುತ್ತದೆ. ಇವತ್ತು ಮತ್ತೆ ಇನ್ನೂ ಡೀಟೇಲ್ನ ನೋಡೋಣ. ನಕ್ಷತ್ರ ಪಾದಗಳನ್ನ ನೋಡಿದ್ವಿ, ಬೇರೆ ಬೇರೆ ವಿಷಯಗಳನ್ನ ನೋಡೋಣ. 100% ಕೆಟ್ಟೋದು 100% ಒಳ್ಳೆಯದು ಅಂತ ನೋಡೋಕ್ಕೆ ಹೋದರೆ ಇವತ್ತು ಫಸ್ಟ್ 100% ಒಳ್ಳೆಯದು ಅನ್ನುವ ವಿಷಯಕ್ಕೆ ಬಂದುಬಿಡೋಣ. ಯಾಕೆಂತಂದರೆ 100% ಒಳ್ಳೆಯದನ್ನು ಫಸ್ಟ್ ನೋಡಿಕೊಂಡ್ರೆ ಮತ್ತೆ ಮುಂದೆ ಒಳ್ಳೆಯ ಟೈಮ್ನ ನೋಡಿಕೊಂಡು ಅದರಲ್ಲಿ ಏನಾದ್ರು ಮಾಡ್ಬೋದು. 100% ಕೆಟ್ಟೋದರಲ್ಲಿ ಅವಾಯ್ಡ್ ಮಾಡಬಹುದು. ಅದರಲ್ಲಿ ಇವತ್ತಿನ ದಿನ ಪ್ರಕಾರ ನಾವು ಎಂದಿನಂತೆ ನಾವು ಹೇಳ್ತಾ ಬಂದಿದ್ವಿ, ಒಂದು ದಿನ ಒಳ್ಳೆಯದಲ್ಲ ಅಂತಂದರೂ ಎಮರ್ಜೆನ್ಸಿಗೆ ಒಳ್ಳೆಯ ಟೈಮಲ್ಲಿ ಮಾಡ್ಬೋದು. ಒಂದು ದಿನ ಒಳ್ಳೆಯದು ಅಂತಂದರೆ ಕೆಟ್ಟ ಟೈಮಲ್ಲಿ ಏನು ಮಾಡಬಾರ್ದು, ಅಂದರೆ ಪ್ರಾರಂಭ ಮಾಡಬಾರ್ದು ಅಷ್ಟೇ. ಈಗ ಉದಾಹರಣೆ ನೋಡಿದ್ರೆ 6 ಗಂಟೆ 16 ನಿಮಿಷದಿಂದ 8:24 ಇರೋದರಲ್ಲಿ ಈ ದಿನದಲ್ಲಿ ಶುಭ. ನೀವು ಅಷ್ಟಮಿ ಇರಲಿ ನವಮಿ ಇರಲಿ, ಯಾಕೆಂತಂದರೆ ಎಮರ್ಜೆನ್ಸಿಗೆ ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ಒಳ್ಳೆ ಟೈಮ್ ಬೇಕೇ ಬೇಕಲ್ವ. ಆ ರೀತಿಯಾಗಿ ಸಂಜೆ 5 ಗಂಟೆ 8 ನಿಮಿಷದಿಂದ 7:36 ಇದು ಸಂಜೆ ಟೈಮ್ ಒಳ್ಳೆ ಟೈಮ್. ಹಾಗಾಗಿ ಬೆಳಗ್ಗೆ ಒಂದೇ ಟೈಮೇ ಸಿಕ್ಕಿದೆ. ಮತ್ತೊಂದು ಒಳ್ಳೆಯ ಸಮಯ ಅಂತ ಹುಡುಕಿದ್ರೆ ರಾತ್ರಿ 9:47 2 ಗಂಟೆ 58 ನಿಮಿಷದವರೆಗೂ ಶುಭವಾಗಿದೆ. ಈ ರೀತಿಯೆಲ್ಲ ಕೆಲವುದನ್ನು ನೋಡ್ಬೋದು. ನಾವು ಅದಕ್ಕೆ ಪದೇ ಪದೇ ಹೇಳ್ತೀವಿ, ಬೆಳಗ್ಗೆ ಟೈಮ್ ಉತ್ತಮವ. ಇದನ್ನು ತಿಳ್ಕೊಂಡು ನಾವು ಕಾರ್ಯಗಳನ್ನು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸರಿ, ಬೆಳಗ್ಗೆ ಇರೋದಲ್ಲಿ ಇನ್ನೂ ಸ್ವಲ್ಪ ಒಳ್ಳೆಯ ಟೈಮು ಅಂತ ಹುಡ್ಕೋಣ ಅಂತ ನಾವು ಫಸ್ಟ್ ಹೇಳಿದಂತೆ ಕೆಲವು ಟೈಮಲ್ಲೂ 9:20 10:39 ಇರೋದರಲ್ಲಿ ಪರವಾಗಿಲ್ಲ, ಇದೆಲ್ಲ ತಿಳ್ಕೊಳ್ಳಿ. ಮಧ್ಯಾಹ್ನದಲ್ಲಿ ಬೇಕೇ ಬೇಕು ಅಂತಂದರೆ 1:47 3:28, ಸಂಜೆ 5:08 7:36 ಇದೆಲ್ಲ ವಿಂಗಡಿಸಿ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ತಿರುಗ ನಾವು ನೋಡುವಂಥದ್ದು ಇವತ್ತು ಅದೇ ವಿಷಯಕ್ಕೆ ಬರೋಣ. ಅಂದರೆ ಕೆಟ್ಟ ಟೈಮ್ ಈಗ, ಅಂದರೆ 100% ಕೆಟ್ಟೋದು ಅಂತಂತೀವಿ. ಇವತ್ತು ದಿನ ಪೂರ್ತಿ ನೋಡ್ಕೊಳ್ಳೋಣ. ಏಕೆಂತಂದರೆ ಇವತ್ತು ಉದಾಹರಣೆ ತಗೊಂಡ್ರೆ 5 ಗಂಟೆ 52 ನಿಮಿಷ AM ಇವತ್ತು ಕರ್ಕಾಟಕ ರಾಶಿಯವರಿಗೆ ಚಂದ್ರಾಷ್ಟಮ. ಕರ್ಕಾಟಕದಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರದ ಒಟ್ಟು 4 ಪಾದಗಳು, ಅಂದರೆ 1 2 3 4 ಅಂತ. ಅದೇ ಥರ ಆಶ್ಲೇಷ ನಕ್ಷತ್ರದ ಒಟ್ಟು 4 ಪಾದಗಳಿಗೆ ದೋಷ. ಅದು ಎಲ್ಲಿವರೆಗಿದೆ ಅಂತಂದರೆ ರಾತ್ರಿ 11:10 ಇದು ಕರ್ಕಾಟಕ ರಾಶಿಯವರಿಗೆ ಮೇಯ್ನಾಗಿ. ಆ ನಂತರ ರಾತ್ರಿ 11:10 ಮೇಲೆ ಸಿಂಹರಾಶಿಗೆ ದೋಷ ಬರುತ್ತೆ. ಇವತ್ತು ಬೆಳಗ್ಗೆ 5:52 6:14 ಪ್ರತಿಯೊಬ್ಬರಿಗೆ, ನನಗಾಗಲಿ ನಿಮಗಾಗಲಿ ಮಕ್ಕಳಿಗಾಗಲಿ ಬೇರೆ ಟೈಮ್ ಇದು. ಇದಕ್ಕೆ ಮೃತ್ಯು ಅಂತ ಹೆಸರು. ಮೃತ್ಯು ಅಂದರೆ ಮರಣಕಾಲ ಅಂತ ಹೆಸರು. ಮರಣ ಅಂದರೆ ಮರಣ ಮಾತ್ರ ಅಲ್ಲ, ನಷ್ಟಗಳು ಕಷ್ಟಗಳು ತೊಂದರೆಗಳು ಇದು ಮರಣವೇ. ಆನಂತರ 8:26 ಮೇಲೆ 9:18 ಇದು ಬೆಳಗ್ಗೆ ದುರ್ಮುಹೂರ್ತವಿದೆ. ಒಳ್ಳೆಯ ಕಾರ್ಯಗಳನ್ನು ಈ ಸಮಯದಲ್ಲಿ ಪ್ರಾರಂಭ ಮಾಡಬಾರದು, ಮುಹೂರ್ತ ಕಟ್ಟುವಂಥದ್ದು ಮಾಡಬಾರದು. 10:41 12:17 ಮಧ್ಯಾಹ್ನದವರೆಗೂ ಇದು ರಾಹುಕಾಲ. ರಾಹುಕಾಲದಲ್ಲಿ ದೇವಿ ಪೂಜೆ ಮಾಡ್ಬೋದು, ತೊಂದರೆ ಇಲ್ಲ. ನಿಂಬೆಯನ್ನು ದೀಪ ಹಚ್ಚಬೋದು ದೇವಿಗೆ. ಮಧ್ಯಾಹ್ನ 12:15 1:45 ಇದು ನಕ್ಷತ್ರ ವಿಷಕಟಿಕಾ ಕಾಲ, ಅಂದರೆ ನಕ್ಷತ್ರವೇ ವಿಷವಾಗುತ್ತದೆ ಅಂತ. ನಕ್ಷತ್ರ ಯಾವ ನಕ್ಷತ್ರ ಬರುತ್ತೆ ನಾವು ಫಸ್ಟೇ ಹೇಳಿದ್ವಿ, ಶತಭಿಷ ನಕ್ಷತ್ರ ಮುಗಿದೋಗಿರುತ್ತದೆ. ಹಾಗಾಗಿ ಪೂರ್ವ ಭಾದ್ರಪದ ನಕ್ಷತ್ರದವರಿಗೆ ದೋಷ. ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ದೋಷ ಅಂತಂದರೆ ಇದು ಇರೋದು ಕುಂಭರಾಶಿಯಲ್ಲಿ. ಆದ್ದರಿಂದಾಗಿ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯವರಿಗೆ ದೋಷ ಬರುತ್ತದೆ. ನೋಡಿಕೊಂಡು ಸರಿ ಮಾಡಿಕೊಳ್ಳಿ. ಚಿಕ್ಕ ವಿಷಯಗಳಲ್ಲಿ ಮನೆಯಲ್ಲಿ ಏನಾದರೂ ಬಿಕ್ಕಟ್ಟಿನ ಪರಿಸ್ಥಿತಿ ಬಂದರೆ ಬಿಟ್ಬಿಡೋಣ. ಮಕ್ಕಳು ಅಡ್ಡಿ ಮಾಡಿದ್ರು, ಹಠ ಹಿಡಿದ್ರು ಸ್ವಲ್ಪ ಕ್ಷಮೆ ಕೊಡೋಣ. ಯಾಕೆಂದರೆ ಸಮಯ ಅಂಥದ್ದಾಗಿರುತ್ತದೆ.
ಅದೇ ಥರ 3 ಗಂಟೆ 30 ನಿಮಿಷ ಮಧ್ಯಾಹ್ನದಿಂದ ಸಂಜೆ 5-6ವರೆಗೆ ಯಮಕಂಡ ಕಾಲ. ದೂರದ ಪ್ರಯಾಣನ ಅವಾಯ್ಡ್ ಮಾಡುವುದು ಉತ್ತಮ. ಅವಾಯ್ಡ್ ಮಾಡಿಬಿಟ್ರೆ ದೋಷಗಳು ಕಡಿಮೆ ಆಗುತ್ತದೆ. ಸಂಜೆ 7:38ರಿಂದ ರಾತ್ರಿ 9:45ವರೆಗೆ ಮೃತ್ಯು. ಸ್ವಲ್ಪ ಆಚೆ ಓಡಾಡುವವರು ಗಮನ. ರಾತ್ರಿ 11 ಗಂಟೆ 10 ನಿಮಿಷದಿಂದ ದೋಷವಿದೆ. ಅದರಲ್ಲೂ ಬೆಳಗಿನ ಜಾವ ಅಂತಂದರೆ ಲೇಟ್ ನೈಟು ಅಂತಂದರೆ 3 ಗಂಟೆ ಅಲ್ಲಿಂದ ಬೆಳಗಿನ ಜಾವ 4:48ವರೆಗೂ ದೋಷವಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡುವಂಥದ್ದು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಈಗ ನಾವು ಹೋಗುವಂಥದ್ದು ತಾರಾಬಲ, ತಾರಾ ಮತ್ತು ಚಂದ್ರಬಲ ಅಂತೀವಿ. ನಾವು ಫಸ್ಟೇ ಹೇಳಿದಂತೆ ಇವತ್ತು 3 ನಕ್ಷತ್ರಗಳಿರೋದರಿಂದ ಈ 3 ನಕ್ಷತ್ರದವರು ಅದೇ ಥರ ರಾಶಿ 2 ರಾಶಿ ಅಂತ ಇವರೆಲ್ಲನೂ ಗಮನಿಸಬೇಕು. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಹೆಂಗಿದೆ ಅಂತ ನೋಡಿದ್ರೆ ಬೆಳಗ್ಗೆ 6:14ವರೆಗೂ, ಅಂದರೆ ಅಷ್ಟರಲ್ಲಿ ಎದ್ದೇಳೋದೇ ಕಷ್ಟ. ಆದರೂ ಈ ಟೈಮಲ್ಲಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿ ಇದೆ. ಆ ನಂತರ ರಾತ್ರಿ 11 ಗಂಟೆ 10 ನಿಮಿಷದವರೆಗೂ ಖಂಡಿತವಾಗಿಯೂ ಟೆನ್ಷನ್. ಆದರೂ ದೇವರಲ್ಲಿ ಕೇಳಿರೋದು ನಡೆದರೆ ಖಂಡಿತ ಅನುಭವಿಸಿ. ರಾತ್ರಿ 11 ಗಂಟೆ 10 ನಿಮಿಷದ ಮೇಲೆ ಬೆಳಗಿನ ಜಾವ 4:48ವರೆಗೂ ಟೆನ್ಷನ್ ಇದೆ, ವ್ಯಯವಿದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಭರಣಿ ನಕ್ಷತ್ರ ಮೇಷರಾಶಿ 6:14ವರೆಗೂ ಸರಿಯಾಗಿಲ್ಲ. ಆ ನಂತರ ಶುಭವಾಗಿ ಇಷ್ಟಾರ್ಥ ಸಿದ್ಧಿ, ಅನುಕೂಲ ಇದೆಲ್ಲ ಬಂದು ಸೇರುತ್ತದೆ. 6:14 ಮೇಲೆ ಸಾಧಕ ಅಂತಂದಿವಿ, ಅಂದರೆ ನಮ್ಮ ಪರವಾಗಿ ಕೆಲವು ಕಾರ್ಯಗಳಾಗುತ್ತದೆ. ಇಷ್ಟಾರ್ಥ ಸಿದ್ಧಿ ಅಂತಂದ್ವಿ, ಯಾವತ್ತೋ ಕೇಳಿರೋ ದುಡ್ಡು ಬರ್ಬೋದು, ದೇವರ ಹತ್ರ ಕೇಳಿರೋದು ಕೂಡ ಇವತ್ತು ನಡೆದರೆ ಅದನ್ನೆಲ್ಲ ಅನುಭವಿಸಬಹುದು. ನಂತರ ನಾವು ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ 5:52ರಿಂದ 6:14ವರೆಗೂ ಶುಭವಾಗಿದೆ. ಆಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ, ಯೋಚನೆ ಮಾಡಬೇಕಾಗ್ತದೆ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದಗಳು ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ 6:14ವರೆಗೂ ಚೆನ್ನಾಗಿದೆ. 6:14 ಅಂದರೆ ಎಷ್ಟು ಇರ್ತದೆ? 22 ನಿಮಿಷ, 20ರಿಂದ 22 ನಿಮಿಷ ಅಷ್ಟೇ. ಕೆಲವರು ಅದರಲ್ಲೂ ಏನಾರು ಮಾಡುವಂಥವ್ರು ಇರ್ತಾರೆ, ಮಾಡ್ಬೋದು. ಅದನ್ನು ಪದೇ ಪದೇ ಹೇಳ್ತೀವಿ, ಅಷ್ಟಮಿ ನವಮಿ ಇರೋದರಿಂದ ಇವತ್ತು ಹೊಸ ಕಾರ್ಯಗಳು ಬಂಡವಾಳ ಹಾಕಿ ಮಾಡುವಂಥದ್ದೆಲ್ಲ ಇವತ್ತು ನಿಲ್ಲಿಸ್ಬೋದು. ಇನ್ನೊಂದು ದಿನ ನೋಡ್ಕೊಳ್ಳೋಣ. 6 ಕಾಲಿನ ಮೇಲೆ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ 6:14 ಮೇಲೇ ಚೆನ್ನಾಗಿರೋದು. ಅಲ್ಲಿವರೆಗೆ ವಿಪತ್ತು, ಏಟು, ಗಾಯ, ಜಾರುವಂಥದ್ದೆಲ್ಲ ಇರುತ್ತದೆ. 6 ಕಾಲ ಮೇಲೆ ಕ್ಷೇಮವು, ನೀವು ಮಾಡುವ ಕೆಲಸ ಅಭಿವೃದ್ಧಿಯು ಉಂಟಾಗುತ್ತದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ 1 ಮತ್ತು 2ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆ ಶುಭಕರವಾಗಿದೆ ಸೂರ್ಯೋದಯದಿಂದ. ಆಮೇಲೆ ಸ್ವಲ್ಪ ಯೋಚನೆ ಮಾಡುವಂತಿದೆ. ಗಾಡಿಗಳಲ್ಲಿ ಸ್ಪೀಡ್ ಬೇಡ, ಆದಷ್ಟು ಎಡಗಡೆನೇ ಹೋಗೋಣ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ, ಆದರೆ ಮಿಥುನ ರಾಶಿ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಸಂಪತ್ತು ಉಂಟು. ಇದು 5:52ರಿಂದ 6 ಕಾಲವರೆಗೂ. ಆ ನಂತರ ಸ್ವಲ್ಪ ಅನುಕೂಲಕರವಾಗಿ ಇಲ್ಲ, ಯೋಚನೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ, ಕಾರ್ಯತಡೆ 6 ಕಾಲವರೆಗೂ. ಆ ನಂತರ ಸಂಪತ್ತು, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ, ಆದರೂ ತುಂಬ ತೊಂದರೆ ಅಂತ ಇಲ್ಲ 6 ಕಾಲ ಮೇಲೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ 1, 2, 3ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆ ಪರಮಮಿತ್ರಯಾಗಿ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡೇ ಇದ್ದೇವೆ. ಆನಂತರ 50% ಮಾತ್ರನೇ ಇರೋದು, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಆದರೆ 4ನೇ ಪಾದ 6 ಕಾಲವರೆಗೆ ಚೆನ್ನಾಗಿದೆ. 6 ಕಾಲ ಮೇಲೆ ಆರೋಗ್ಯದ ವಿಷಯದಲ್ಲಿ ಗಮನ.
ಸ್ವಲ್ಪ ಹೆಚ್ಚು ಕಮ್ಮಿ ತೊಂದರೆ ಇರುತ್ತದೆ, ಸರಿ ಮಾಡ್ಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತ ಮಿತ್ರಧಾರೆ 6 ಕಾಲುವರೆಗೂ. ಹಂಗಾಗಿ ನಕ್ಷತ್ರ ದೇವತೆಯೇ ನಮಗೆ ಅನುಕೂಲ ಮಾಡುತ್ತದೆ. ಇವತ್ತು ದಿನ ಪೂರ್ತಿ ಅದೇ ರೀತಿಯಲ್ಲೇ ಇದೆ, ಹೆಚ್ಚಾಗಿ ತೊಂದರೆಗಳು ಅಂತಲ್ಲ. ಇದು ನಿಮ್ಮ ಪರ್ಸನಲ್ಗೆ ನಾವು ಹೇಳ್ತಾ ಇದ್ದೇವೆ. ಇದು ತಾರಾಬಲ ಮತ್ತು ಚಂದ್ರಬಲ. ಆದರೆ ಒಂದು ದಿನದಲ್ಲಿ ಜನರಲ್ ಆಗಿ ಕೆಟ್ಟ ದಿನ ಅಂತ ಅಂದರೆ ಇವಾಗ ಅಷ್ಟಲಕ್ಷ್ಮಿ ಪೂಜೆ ಮಾಡಿದ್ರೆ ಈ ದಿನದಲ್ಲಿ ಸರಿ ಹೋಗುತ್ತದೆ. ನವಗ್ರಹ ಪೂಜೆ ಮಾಡಿದ್ರೆ ಈ ಅಷ್ಟಮಿ ಮುದ ನಂತರ ಚೆನ್ನಾಗಿರುತ್ತೆ. ಆ ಥರ ಕೆಲವು ಪರಿಹಾರಗಳು ಇರುತ್ತದೆ. ಆದ್ದರಿಂದ ಇದನ್ನು ನೋಡ್ಕೊಳ್ಳಿ. ಹಂಗಾಗಿ ಬೆಳಗ್ಗೆಯಿಂದ 6 ಕಾಲುವರೆಗೂ ಮಿತ್ರಧಾರೆಯು ಅಭಿವೃದ್ಧಿಯೂ ಉಂಟು. ಆರೋಗ್ಯ ಮಾತ್ರ ನೋಡ್ಕೋಬೇಕು. ಆಮೇಲೇನು ಪರಮ ಮಿತ್ರಧಾರೆ ಆಗಿದೆ. ಹಂಗಾಗಿ ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಇವತ್ತು ಟೆನ್ಷನ್ ಉಂಟು. ಬೆಳಗ್ಗೆಯೇ ತಲೆ ಕೆಡಿಸ್ಕೋಬೇಡಿ, ಆರಾಮೇ ಇದ್ದೇನೆ. ಮಿತ್ರಧಾರೆ ಇದೆ, ರೋಗವೃದ್ಧಿ ಇದೆ. ಆಮೇಲೆ ಅಂದರೆ 6 ಕಾಲ ಮೇಲೆ ಟೆನ್ಷನ್ ಇಲ್ಲದೆ ಇವತ್ತು ನೋಡ್ಕೊಳ್ಳಿ. ನಮ್ಮ ಕೈಯಲ್ಲೂ ಇದೆ. ಮಕಾ ನಕ್ಷತ್ರ ಸಿಂಹರಾಶಿ, ಬೆಳಗ್ಗೆ ಅನುಕೂಲಕರವಾಗಿದೆ. ಹಂಗಾಗಿ ಬೆಳಗಿನ ಜಾವದಲ್ಲಿ ಎದ್ದವರು ಬೆಳಗ್ಗೆ ಸೂರ್ಯೋದಯ ಆದ ಮೇಲೆ ಅಂದರೆ ಸೂರ್ಯೋದಯ ಆಗುವ ಸಮಯಕ್ಕೆ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಇವತ್ತು ಶತಭಿಷ ನಕ್ಷತ್ರ ಇರೋದರಿಂದ ರಾಹುವನ್ನು ಪ್ರಾರ್ಥನೆ ಮಾಡ್ಕೋಬೋದು. ಇದೆಲ್ಲ 6 ಕಾಲುವರೆಗೂ. ಆ ನಂತರ ಎಂದಿನಂತೆ ಕೂಲಾಗಿ ಬಂದುಬಿಡಿ. ಇವತ್ತು ಹೊಸ ಕಾರ್ಯಗಳು ಇವತ್ತು ಪ್ರಾರಂಭ ಮಾಡುವಂಥದ್ದು ಬೇಡ. ನಂತರ ನೋಡುವಂಥದ್ದು ಪುಬ್ಬ ನಕ್ಷತ್ರ ಸಿಂಹರಾಶಿ, 6 ಕಾಲ ಮೇಲೆ ಶುಭಕರವಾಗಿದೆ. ಅಲ್ಲಿಯವರೆಗೂ ಸ್ವಲ್ಪ ನಿಧಾನ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಕ್ಷೇಮವು ಸುಖವು ನೀವು ಬೆಡ್ನಿಂದ ಏಳುವ ಸಮಯದಲ್ಲಿ ಸಿಗುತ್ತದೆ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇದ್ದೀರಿ. ಆ ನಂತರ ಅಂದರೆ ಪೂರ್ವ ಭಾದ್ರಪದ ನಕ್ಷತ್ರ ಬಂದ ನಂತರ ಪ್ರತ್ಯೇಕ ತಾರೆ, ಸುಖ, ಅಭಿವೃದ್ಧಿ ಈ ರೀತಿ ಇರುತ್ತದೆ. ಹಾಗಾಗಿ ಉತ್ತಮ ಕಾರ್ಯಗಳನ್ನು ಮನಸ್ಸಲ್ಲಿ ಧ್ಯಾನ ಮಾಡ್ಕೋಬೋದು. ಇವತ್ತು ಮಾಡೋಕ್ಕೋಗ್ಬೇಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮವು ಅನುಕೂಲವು ಬೆಳಗ್ಗೆ 6 ಕಾಲುವರೆಗಿದೆ. ಆ ನಂತರ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ. ನೋಡಿಕೊಂಡು ಕೆಲವು ಕಾರ್ಯಗಳು ಗ್ಯಾರಂಟಿ ಆಗ್ತದೆ ಅಂತ ನಿಮಗೆ ತಿಳಿದಿದ್ದರೆ ಮಾಡ್ಬೋದು, ಇಲ್ಲಾಂದರೆ ಬೇಡ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಬೆಳಗ್ಗೆ 6 ಕಾಲುವರೆಗೂ ವಿಪತ್ತಿದೆ. ಗಾಡಿಗಳಲ್ಲಿ ಹೋಗೋರು, ಮಾರ್ಕೆಟ್ ಹೋಗೋರು ನಿಧಾನ, ಮಾತಲ್ಲೂ ನಿಧಾನ. ಮಾತಾಡ್ಬಿಡ್ಬೋದು, ತಿರುಗಿ ಅದನ್ನು ಎತ್ಕೊಳ್ಳೋಕ್ಕಾಗಲ್ಲ. ಆ ಕಹಿ ಯಾವತ್ತೂ ಇರುತ್ತದೆ. ಆ ನಂತರ 6 ಕಾಲ ಮೇಲೆ ಕ್ಷೇಮವು ಶತ್ರುನಾಶವು ಉಂಟು, ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತು ಶತ್ರುನಾಶ ಎಲ್ಲ 6 ಕಾಲವರೆಗಿದೆ, ಶುಭವಾಗಿದೆ. ಆಮೇಲೆ ಏಟು ಗಾಯಗಳು, ಆರೋಗ್ಯದ ವಿಷಯದಲ್ಲಿ ತೊಂದರೆ, ಇಂಥದ್ದೆಲ್ಲ ಒಂದು ಸೇರುತ್ತೆ. ಎಚ್ಚರವಾಗಿರಿ. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಪತ್ತು ಉಂಟು, ಕಾರ್ಯ ವಿಘ್ನಗಳು ಬರುತ್ತದೆ. ಅದೆಲ್ಲ ಸರಿ ಮಾಡಿಕೊಳ್ಳಿ. 6 ಕಾಲ ಮೇಲೆ ಹೇಳಿಕೊಳ್ಳುವಂತೆ ಇಲ್ಲ. ದಿನ ಪೂರ್ತಿ ಗಮನ ಕೊಟ್ಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಜನ್ಮತಾರೆ ಇದು. ಪಕ್ಷಿ ಪ್ರಾಣಿಗಳಿಗೆ ಮೇವಾಗ್ಬೋದು, ಯಾರಿಗಾರು ಸಹಾಯ ಮಾಡುವುದು. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ತುಲಾರಾಶಿ. ವಿಶಾಖ ನಕ್ಷತ್ರಕ್ಕೆ ಇವತ್ತು ಬೆಳಗ್ಗೆವರೆಗೂ ಪರಮ ಮಿತ್ರಧಾರೆಯಾಗಿದೆ. ಆದರೂ ಕಾರ್ಯ ವಿಘ್ನವಿದೆ. ಹಳೆಯವರು ಯಾರ ತರನಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಅದನ್ನು ಸರಿ ಮಾಡಿಕೊಳ್ಳಿ ಇವತ್ತು. ಯಾಕೆಂದರೆ ಇವತ್ತು ರಾಹುವ ನಕ್ಷತ್ರ. ಕುಜನೂ ಹಾವು, ರಾಹುವು ಹಾವು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರಧಾರೆಯಾಗಿದೆ. ಮಿತ್ರತ್ವವನ್ನು ಬೆಳೆಸ್ಕೊಳ್ಳೋಕ್ಕೆ ಇದು ಉತ್ತಮ ದಿನ. ಸ್ವಲ್ಪ ಆರೋಗ್ಯದ ವಿಷಯವಾಗಿರುತ್ತದೆ, ತೊಂದರೆ ಇರುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ.
ರೋಗ ಭಯ ಉಂಟು. ಮಿತ್ರತ್ವವನ್ನು ಬೆಳೆಸ್ಕೊಳ್ಳಿ, ಎಲ್ಲವೂ ಸರಿಯಾಗುತ್ತದೆ. 6 ಕಾಲ ಮೇಲೆ ಇನ್ನೂ ಮಿತ್ರರಿಂದ ಸಹಾಯ ಉಂಟು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ 6 ಕಾಲವರೆಗೂ. ಆ ನಂತರ ಪರವಾಗಿಲ್ಲ, 50% ಚೆನ್ನಾಗಿರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲ, ಲಾಭವೆಲ್ಲ ಇವತ್ತು 6 ಕಾಲವರೆಗಿದೆ. ಆದರೂ ಇವತ್ತು ಅಷ್ಟಮಿ ಇದೆ. ಲಕ್ಷ್ಮೀ ಪೂಜೆ ಮಾಡಿ, ಕಾರ್ಯಗಳಲ್ಲಿ ಖಂಡಿತ ಜಯ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ನಮಗೆ ಅನುಕೂಲ ಇಲ್ಲದ ದಿನವಾಗಿ ಇದೆ 6 ಕಾಲವರೆಗೂ. ಆ ನಂತರ ಎಲ್ಲವೂ ಸರಿ ಹೋಗುತ್ತದೆ ಇವತ್ತು ದಿನ ಪೂರ್ತಿ. ಹಂಗಾಗಿ ಮುಹೂರ್ತ ಕಾರ್ಯಗಳೆಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ, ಎಚ್ಚರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ, ಕ್ಷೇಮ, ಲಾಭ ಎಲ್ಲವೂ ಕೂಡಿ ಬಂದಿದೆ. ಹಂಗಾಗಿ ಇದು ಅನುಕೂಲಕರವಾಗಿದೆ. ಇದರದ್ದು ಉಳಿದಿರೋ ಭಾಗ ಅಂತಂದರೆ ಅದು ಬರುವಂಥದ್ದು ಬೇರೆ ರಾಶಿಯಲ್ಲಿ, ಮಕರ ರಾಶಿಯಲ್ಲಿ. ಹಂಗಾಗಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಕ್ಷೇಮವಿದೆ, ಸ್ವಲ್ಪ ಧನಹಾನಿಯೂ ಇದೆ, ನೋಡ್ಕೊಂಡು ಖರ್ಚು ಮಾಡಿ. ಶ್ರವಣ ನಕ್ಷತ್ರ ಮಕರ ರಾಶಿ, ವಿಪತ್ತು ಉಂಟು, ಧನಹಾನಿಯೂ ಉಂಟು, ಎಚ್ಚರ. ಆಮೇಲೆ ಕ್ಷೇಮವು ಧನಹಾನಿಯೂ ಉಂಟು, ಆರೋಗ್ಯಕ್ಕೆ ತೊಂದರೆ ಇಲ್ಲ. ಯಾಕೆಂದರೆ ಕ್ಷೇಮ ಅಂತ ಬಂದಿರೋದ್ರಿಂದ. ಆದರೆ ಧನಹಾನಿ ಅಂತ ಬಂದಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಗಮನ. ಇದು 6 ಕಾಲ ಮೇಲೆ ದಿನ ಪೂರ್ತಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತು, ಆದರೂ ಧನಹಾನಿಗೆ ಚಾನ್ಸ್. ಕೈಯಲ್ಲಿರೋದನ್ನು ಭದ್ರವಾಗಿಟ್ಕೊಂಡ್ರೆ ತೊಂದರೆ ಇಲ್ಲ. ಇದೆಲ್ಲ 6 ಕಾಲವರೆಗೂ. ಆಮೇಲೆ ಏಟು ಗಾಯಗಳೆಲ್ಲ ಆಗೋಕ್ಕೆ ಚಾನ್ಸ್ ಉಂಟು, ಧನಹಾನಿಯೂ ಇರುತ್ತದೆ. ಕೈಯಲ್ಲಿ ಏನಾದ್ರು ಎತ್ಕೊಂಡು ಹೋದರೆ ಏಟು ಗಾಯ ಆಗಿ ಎಲ್ಲರೂ ಬೀಳ್ಬೋದು, ಎಚ್ಚರವಾಗಿರಬೇಕು. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಆದ್ದರಿಂದ ಶುಭಕರವಾಗಿದೆ. ಇದು 6 ಕಾಲವರೆಗೂ. ಆ ನಂತರ ಏಟು ಗಾಯಗಳಿಗೆಲ್ಲ ಚಾನ್ಸ್ ಉಂಟು. ಆರೋಗ್ಯದಲ್ಲಿ ಎಚ್ಚರ, ಊಟದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ, ಸರಿಯಾಗುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಜನ್ಮ ನಕ್ಷತ್ರವಿದು. ತಲೆ ಸ್ನಾನ ಮಾಡಿ ಪೂಜೆ ಮಾಡಿಕೊಳ್ಳಿ, ಅಭಿವೃದ್ಧಿ ಉಂಟು. ಇವತ್ತು ದಿನ ಪೂರ್ತಿ ಪರವಾಗಿಲ್ಲ ಅಂತಂದರೆ ಹಣಕಾಸು ವ್ಯವಹಾರ ಮಾಡಿ ಅಂತ ಅರ್ಥವಲ್ಲ, ಖುಷಿಯಾಗಿರ್ಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 6 ಕಾಲವರೆಗೂ ಶುಭಕರವಾಗಿದೆ. ಆಮೇಲೇನೂ ಪರವಾಗಿಲ್ಲ, 50%. ಪೂರ್ವ ಭಾದ್ರಪದ ನಕ್ಷತ್ರ ಉಳಿದ ಭಾಗ 4ನೇ ಪಾದ, ಇದು ಮೀನರಾಶಿಯಲ್ಲಿ ಬರುತ್ತದೆ. ಪರಮ ಮಿತ್ರಧಾರೆಯಾಗಿ ಅಲ್ಪ ಸ್ವಲ್ಪ ಖರ್ಚುಗಳಿರುತ್ತದೆ. ಹಂಗೆ 6 ಕಾಲವರೆಗೂ. 6 ಕಾಲ ಮೇಲೆ ಜನ್ಮತಾರೆ, ದೇವರಲ್ಲಿ ಪ್ರಾರ್ಥನೆ ಇರಲಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆಯು ವ್ಯಯವೂ ಉಂಟು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಡಿ. ಪರಮ ಮಿತ್ರಧಾರೆ ಅಂತಿದೆ, ಆದ್ದರಿಂದ ಶುಭವಾಗಿದೆ. ನೋಡಿಕೊಂಡು ಕೆಲವು ಕಾರ್ಯಗಳನ್ನು ಮಾಡಬಹುದು, ಕೆಲವು ಕಾರ್ಯಗಳನ್ನು ಮಾಡಬೇಡಿ. ಲಾಸ್ಟ್ ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ವ್ಯಯವಿದೆ 6 ಕಾಲವರೆಗೂ. 6 ಕಾಲಿನ ಮೇಲೆ ಎಲ್ಲ ದೋಷವೂ ದೂರವಾಗುತ್ತದೆ. ದೇವರಲ್ಲಿ ಪ್ರಾರ್ಥನೆ ಇರಲಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಾವು. ನಮಸ್ಕಾರ.